ರಾಜು, ನಮ್ಮಮ್ಮನಿಗೆ ಏನಾಯ್ತು ಅಂತ ಹೇಳು. ನೀವು ಯಾಕೇನು ಹೇಳ್ತಾ ಇಲ್ಲ? ದೀಕ್ಷಾ ಇಲ್ಲೋಡಿಲ್ಲ, ಸಮಾಧಾನ ಮಾಡ್ಕೊಳ್ರಿ. ನೀವು ಅಷ್ಟರ ಹಿಂಗೆ ಅಳ್ತಾ ಇದ್ರೆ 4 ಜನನೂ ಇಲ್ಲಿ ಏನೂ ಆಗಿಲ್ಲ. ಅತ್ತೆಗೆ ಚೆನ್ನಾಗೇ ಐತೆ. ಇವಾಗ ಡಾಕ್ಟ್ರು ಏನಿಲ್ಲ ಹೇಳಿದ್ದಾರೆ ಅಂತಂದರೆ ಅದು ಸ್ವಲ್ಪ ಜ್ವರ ಜಾಸ್ತಿ ಆಗಿ ತಲೆಗೇರಿರೋದ್ರಿಂದ ಆ ಥರ ಆಗ್ಬಿಟ್ಟೈತೆ ಅಂತ ಹೇಳವ್ರೆ. ಐ.ಸಿ ವಾರ್ಡಲ್ಲಿದ್ದರೆ ಏನೂ ಸಮಸ್ಯೆ ಇಲ್ಲ, ಸ್ವಲ್ಪ ಎಮರ್ಜೆನ್ಸಿ ಅಂತ ಹೇಳಿ ಇಟ್ಟವ್ರೆ ಅಷ್ಟೇ. ಸ್ವಲ್ಪ ಜಾಸ್ತಿ ಇದಾಗಿರೋದ್ರಿಂದ, ಜ್ವರ ಬಂದಿರೋದ್ರಿಂದ ಏನೂ ಆಗಿಲ್ಲ, ಸುಮ್ಕಿರ್ರಿ. ಇಲ್ಲ, ನಮ್ಮ ಅಮ್ಮನ ನೋಡ್ಬೇಕು ರಾಜು. ಅಣ್ಣ ಏನಾಯ್ತಣ್ಣ, ಅಮ್ಮನ ತೋರಿಸು ಅಣ್ಣ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಮ್ಮರ ಮನೆ ಕಟ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಹಿಂಗಾಗೈತೆ. ಯಪ್ಪ ಏನಪ್ಪ ಮಾಡಲಿ. ಅಯ್ಯೋ, ಈ ಜನಗಳ ಕಣ್ಣು ಸರಿ ಇರಲ್ಲ. ನಮ್ಮಮ್ಮರ ಮನೆ ಕಟ್ಬೇಕಾದ್ರು, ನಮ್ಮ ಸ್ವಂತ ಅಮ್ಮರ ಮನೆ ಕಟ್ಬೇಕಾದ್ರೂ ಇದೇ ರೀತಿ ಆಗಿತ್ತು ವೀಕ್ಷಕರೇ. ಅದಕ್ಕೇನೆ ನನ್ನ ಜೀವನದ್ದೇನೆ ಇದೊಂದು ಮಾಡ್ತಾ ಇದ್ದೀನಿ ಅಲ್ಲ. ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ, ಅವಾಗ ಏನೋ ಒಂದು ದಾಯ ಆಗುತ್ತಲ್ಲ, ಅದಕ್ಕೆ ನೋಡಿ ಹಿಂಗೆ ಆಗೋದು. ಏನೇನೋ ಸ್ವಲ್ಪ ಎಡವಟ್ಟುಗಳು ಆಗ್ತಾ ಇರ್ತವೆ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವಾಗ ಎಷ್ಟು ನಾವು ಕಷ್ಟ ಬಿದ್ವಿ ಅಂದರೆ ಹೇಳ್ಬಾರ್ದಷ್ಟು ಕಷ್ಟ ಬಿದ್ವಿ. ಅವಾಗ ಬೇರೆ ನನ್ನ ಸಣ್ಣ ತಂಗಿನೂ ಹಿಂಗೆ ಆಗ್ಬಿಟ್ಟಿತ್ತು. ಅವಳ್ದು ಸ್ವಲ್ಪ ಇದೇ ಥರ ಎಡವಟ್ಟಾಗ್ಬಿಟ್ಟಿತ್ತು ಅವಳ ಜೀವನದ್ದು. ಹೇಳ್ಬಾರ್ದು, ಯಾಕಂದರೆ ನಾನೇ ದೊಡ್ಡ ಮಗಳು. ನಾನೇ ದೊಡ್ಡ ಮಗಳಾಗಿರೋದ್ರಿಂದ ಇದನ್ನೆಲ್ಲನ ಅನುಭವಿಸಿರೋದ್ರಿಂದ ನಿಮಗೆ ನನ್ನ ಜೀವನದ್ದು ಸ್ವಲ್ಪ ಇದರಲ್ಲಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ಹಿಂಗೆ ಆಗ್ಬಿಟ್ಟಿತ್ತು. ಇವಾಗ ಮನೆ ಬೇರೆ ಕಟ್ತಾ ಇದ್ದೀವಿ. ನಮ್ಮ ಅಮ್ಮನಿಗೆ ಬೇರೆ ಹುಷಾರಿಲ್ಲ. ಇವಾಗ ಹೆಂಗಪ್ಪ ಮಾಡಲಿ? ಅಯ್ಯೋ, ನಮ್ಮ ಅಮ್ಮನಿಗೆ ಏನಾಗೈತೆ ಏನೋ, ಬರ್ರಿ ನೋಡೋಣ. ಅದನ್ನ ನೆನೆಸ್ಕೊಂಡ್ರೆ ನನಗಂತೂ ತುಂಬ ಕಣ್ಣಾಗಿ ನೀರು ಬರ್ತವೆ ವೀಕ್ಷಕರೇ. ಏನು ಮಾಡಲಿ? ಅಯ್ಯೋ, ಅಷ್ಟಿಷ್ಟು ಕಷ್ಟ ಅಲ್ಲ. ಸ್ವಲ್ಪ ಯಾರಾದರೂ ಮುಂದೆ ಬರೀತಾರೆ ಅಂತಂದರೆ ಜನ ಕಣ್ಣು ಹಾಕ್ಬಿಟ್ರೆ ಮುಗೀತು. ಈ ಜನಗಳ ಕಣ್ಣು ಸರಿ ಇರಲ್ಲ. ಏನಾದರೂ ಒಂದು ಎಡವಟ್ಟುಗಳು ಆಗ್ತಾ ಇರ್ತವೆ ನೋಡ್ರಿ. ಹಿಂಗೆ ಹುಷಾರಿಲ್ದಂಗೆ ಆಗೋದು, ಇಲ್ಲಾಂದ್ರೆ ಏನಾದರೂ ಒಂದು ಎಡವಟ್ಟಾಗೋದು, ಇಲ್ಲಾಂದ್ರೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತವೆ. ಇದನ್ನ ನೆನೆಸ್ಕೊಬಿಟ್ರೆ ತುಂಬ ಕಣ್ಣಲ್ಲಿ ನೀರು ಬರ್ತವೆ. ಜಾಸ್ತಿ ಮಾತಾಡೋದು ಬೇಡ. ನಮ್ಮಮ್ಮನ ನೋಡಬೇಕು, ನಾನು ನೋಡ್ಬೇಕು ನಮ್ಮಮ್ಮನ. ಅಣ್ಣ ನೋಡ್ಬೇಕಣ್ಣ, ನಮ್ಮಮ್ಮನ ನೋಡ್ಬೇಕು ನಾನು. ಏನಾಗಿಲ್ಲ, ಸುಮ್ಮನಿರ್ರಿ. ನೀವು ಯಾಕೆ ಹಿಂಗೆ ನಾಲ್ಕು ಹೊಳ್ತಾ ಇದ್ದೀರಾ? ರಾಜು ಏನಾಯ್ತು ಅಂತ ಹೇಳ್ ರಾಜು. ನಮ್ಮ ಅಮ್ಮನಿಗೆ ಏನಾಯ್ತು ಅಂತ, ಏನಾಯ್ತು ಅಂತ ಹೇಳು ರಾಜು. ಹೇಳು, ಅದು ಏನಾಯ್ತು ಅಂತ ಹೇಳಿ. ಸಂಗೀತ, ಅಲ್ಲೋಡು, ದಡ್ಡಿ ಥರ ನೀನು ಹೊಳ್ತಾ ಇರೋದು. ಹಂಗೆ ಮಾಡ್ಬಿಡು, ಸುಮ್ಮನಿರು. ಅದ್ಯಾಕೆ ಹಂಗೆ ಮಾತಾಡ್ತೀಯಾ? ಅದ್ಯಾಕೆ ಹಂಗೆ ಆಡ್ತಾ ಇದೆಯಾ ನೀನು? ಹಂಗೆ ಆಡ್ಬಿಡು, ಸುಮ್ಮನಿರು. ಏನಾಗಿಲ್ಲ, ಅತ್ತನಿಗೆ ಜ್ವರ ಜಾಸ್ತಿ ಆಗೈತೆ. ನಾವು ಕರ್ಕೊಂಡು ಬರ್ಬೇಕಾದ್ರೆ ಕೈ ಕಾಲೆಲ್ಲ ವೈಬ್ರೇಷನ್ ಆಗ್ಬಿಡ್ತು. ಈಗ ನಾನು ಟೆಂಪೋದಲ್ಲಿ ಕರ್ಕೊಂಬರಕ್ಕಂತ ಕೂತ್ಕೊಂತೀನಿ ಅಂತ ಇನ್ನೇನು ಕಾರ್ ತಗೊಳ್ಳೋದು ಅಂತ ಹೇಳಿ ಇವ್ರದ್ದು ಅಲ್ಲೆಲ್ಲ ಗೋಡನಲ್ಲಿ ಬಿಟ್ಟಿದ್ರು ಅಂತ ಹೇಳಿ, ಇವ್ರ ಅತ್ತೆ ಗೋಡನಲ್ಲಿ ಬಿಟ್ಟಿದ್ರು ಅಂತ ಅದನ್ನೇ ತಗೊಳ್ಳೋದು ಅಂತೇಳಿ ಬೇಗ ಟೆಂಪೋ ತಗೊಂಡು ಆಗಲಿಲ್ಲ. ಅತ್ತೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ, ಸುಸ್ತಾಗ್ತೈತಿ, ನಾನು ತಡ್ಕೊಳಕ್ಕಾಗಲ್ಲ ಅಂತ ಹೊರಗೆ ಬಂದಮೇಲೆ ಮತ್ತೆ ಕಾರಕ್ಕೆ ಕುಂಡ್ರಿಸಿದ್ವಿ. ಕೈ ಕಾಲೆಲ್ಲ ವೈಬ್ರೇಷನ್ ಬಂತು, ಜ್ವರ ತಲೆಗೇರ್ಬಿಟ್ಟಿದ್ದಾವಂತೆ. ಅದಕ್ಕೇ ಈ ಥರ ಆಗ್ಬಿಟ್ಟೈತೆ ಅಂತ ಡಾಕ್ಟ್ರ್ ಹೇಳಿದ್ರು. ಅದಕ್ಕೆ ಬರ್ತಾರೆ, ಇನ್ನೂ ಮೆಡಿಸನ್ ಹಾಕ್ತೀವಿ, ಹೇಳ್ತೀವಿ, ಇವಾಗ ಬರ್ತೀವಿ ಅಂತ ಒಳಗೆ ಹೋಗಿದ್ರೆ ಡಾಕ್ಟ್ರೆಲ್ಲ ಟೆಸ್ಟಿಂಗ್ ಮಾಡೋದಕ್ಕೆ, ಎಲ್ಲ ರಿಪೋರ್ಟ್ ಎಲ್ಲ ನೋಡೋದಕ್ಕೋ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲನ. ಅದಕ್ಕೆ ಒಂದು ಎಮರ್ಜೆನ್ಸಿ ಅಲ್ಲ, 2 ದಿನ ಐ.ಸಿ ವಾರ್ಡಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸುಮ್ಮನಿರು, ಏನೂ ಆಗಲ್ಲ. ಅದು ಯಾಕೆ ಅಷ್ಟೊಂದು ಇದು ಮಾಡ್ಕೊಂತೀಯ? ಜ್ವರ ತಲೆಗೇರಿದಾವೆ ಅಷ್ಟೇ. ತುಂಬ ಜ್ವರ ಬಂದುಬಿಟ್ಟು ಹಂಗಾಗೈತೆ. ಅದೆಷ್ಟೋ ಡಿಗ್ರಿ ಜ್ವರ ಜಾಸ್ತಿ ಬಂದಿದ್ವಂತೆ, ಅದಕ್ಕೆ ಹಂಗೆ ಆಗೈತೆ. ಸುಮ್ಮನಿರು. ಜ್ವರ ಜಾಸ್ತಿ, ಜ್ವರದ ಒಡಿಗೆ ಆ ಥರ ಕೈ ಕಾಲೆಲ್ಲ ವೈಬ್ರೇಷನ್ ಬಂದಿದ್ದಾವೆ. ನಮ್ಮಮ್ಮ ನೋಡಬೇಕು ನಾನು. ಅಯ್ಯೋ, ನಮ್ಮಮ್ಮನಿಗೆ ಏನು? ಸುಮ್ಕಿರಮ್ಮ, ಅಳ್ಬೇಡ್ರಿ, ಸುಮ್ಮನಿರಿ. ಒಬ್ರು ಆಗ್ತಿದ್ದಂಗೆ ಒಬ್ರು ಹಿಂಗೆ ಹತ್ರ ಯಾರಿಗಂತ ಸಮಾಧಾನ ಮಾಡೋಕ್ಕಾಗುತ್ತೆ? ಅರ್ಷಿತಾ, ದೊಡ್ಡೊಳಗೆ ನೀನು ಹಿಂಗೆ ಅಳ್ತಾ ಇದೆಯಲ್ಲಮ್ಮ, ಅಳ್ಬೇಡ, ಸುಮ್ಮನಿರು. ಏನಾಗಿಲ್ಲ ಶಾಂತಮ್ಮನಿಗೆ, ಸುಮ್ಮನಿರು. ಅಲ್ಲ, ದೊಡ್ಡೊಳಗೆ ನೀನು ಇನ್ನೂ ತಂಗಿರಿ ಸಮಾಧಾನ ಮಾಡಬೇಕು ಅಂತವಳು ನೀನೇ ಅಳ್ತಾ ಕೂತ್ಕೊಂಡ್ರೆ ಹೆಂಗಮ್ಮ ನೀನು? ಅಯ್ಯೋ ದೇವ್ರೆ, ಹಂಗೆಲ್ಲ ಅಳ್ಬಾರ್ದು, ಸುಮ್ಮನಿರಮ್ಮ, ಅಳ್ಬಾರ್ದು. ಅಯ್ಯೋ, ಏನಾಗಿಲ್ಲ, ಸುಮ್ಮನಿರು, ಚೆನ್ನಾಗೈತೆ, ಮಾತಾಡ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಮೇಲೆ ಅವ್ರು ಇಂಜೆಕ್ಷನ್ ಹಾಕಿದ್ರ ಒಂದು, ತಕ್ಷಣ ಸ್ವಲ್ಪ ಜ್ವರ ಕಡಿಮೆ ಆಗತ್ತಾರ. ಅವ್ರು ಒಂದು ಇಂಜೆಕ್ಷನ್ ಮಾಡಿದ್ರು, ಆವಾಗ ಸರಿ ಹೋಯ್ತು. ಸುಮ್ಮನಿರು, ಮಾತಾಡ್ತು. ಏನಿಲ್ಲ ಕಣಪ್ಪ, ಚೆನ್ನಾಗಿದ್ದೀನಿ ಅಂತಂತೂ. ಬಂದ್ರೇನಪ್ಪ ಅಂತ ಕೇಳ್ತು, ನಿಮ್ಮನ್ನೆಲ್ಲ ಬಂದಿದ್ದಾರೆ ಅಂತ ಹೇಳಿ. ಪಾಪು ಬೇರೆ ಅಲ್ಲೇ ಇದ್ದಾನೆ. ಏನಾಗಿಲ್ಲ, ಸುಮ್ಮನಿರ್ರಿ. ಇಲ್ಲ, ನಾನು ನೋಡಬೇಕು, ನಮ್ಮಮ್ಮನ ನೋಡಬೇಕು, ನಾನು ನೋಡಬೇಕು, ನಾನು ನೋಡಬೇಕು, ನಾನು ನೋಡಬೇಕು, ನಮ್ಮಮ್ಮನ ನೋಡ್ಬೇಕು. ನಾನು ಫಸ್ಟು ನಾನು ನೋಡ್ಬೇಕು, ನಮ್ಮ ಅಮ್ಮನ ನೋಡಬೇಕು. ರಾಜು ಅಣ್ಣ ನೋಡ್ಬೇಕಣ್ಣ. ರಾಜು ಬಾಬಾ ನೋಡಬೇಕು ಬಾವ. ನಾನು ನಮ್ಮಮ್ಮ ನೋಡಬೇಕು, ನಾನು ನೋಡಬೇಕು. ತೆಗೀರಿ ಅನ್ನೋ ಡಾಕ್ಟ್ರು, ನಾನು ನೋಡಬೇಕು. ಅಲ್ಲೋಡು, ಯಪ್ಪ, ಹಂಗೆ ಆಡ್ಬಾರ್ದು ದೀಕ್ಷಾ. ಇದು ಹಾಸ್ಪಿಟ್ಲು, ನೋಡ್ಬೇಕಂದ ತಕ್ಷಣ ಬಿಡಲ್ಲ. ಇಲ್ಲಿ ದೊಡ್ಡ ಹಾಸ್ಪಿಟ್ಲಿದು, ಐ.ಸಿ ವಾರ್ಡಿಗೆ ಯಾರನ್ನೂ ಅಷ್ಟು ಸುಲಭವಾಗಿ ಬಿಡ್ತಾ ಇಲ್ಲ.
ನೋಡು ಅವ್ರು ಯಾರನ್ನೂ ಬಿಡ್ತಾ ಇಲ್ಲ, ಇದರಿಂದ 3 ಬಾಗಿಲು ದಾಟ್ ಹೋಗ್ಬೇಕು ಒಳಗಡೆ. ಅವ್ರು ಯಾರನ್ನೂ ಬಿಡೋದಿಲ್ಲ. ಅಷ್ಟು ದೊಡ್ಡ ಹಾಸ್ಪಿಟ್ಲಿದು. ಅಯ್ಯೋ, ಅಷ್ಟು ಸ್ಪೆಷಲ್ ಹಾಸ್ಪಿಟ್ಲಿದು, ಬಿಡೋದಿಲ್ಲ ಹಿಂಗೆ. ಸುಮ್ಮನಿರು, ಅದ್ಯಾಕೆ ಹಂಗೆ ಅಳ್ತಾ ಇದೆಯಾ? ಏನಿಲ್ಲ, ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಅವರು. ಹಂಗೆ ಐ.ಸಿ.ಯು ವಾರ್ಡಿಗೆ ಯಾರನ್ನೂ ಹಂಗಂದ್ರೆ ಹಂಗೆ ಕಳಿಸಲ್ಲ. ಸುಮ್ಮನಿರು, ಹಂಗೆ ಹತ್ಬಿಟ್ರೆ ಬೈತಾರೆ ಇಲ್ಲಿ ಬಂದು ಡಾಕ್ಟ್ರು. ನಾವು ಹಂಗೆ ಆಡೋದಕ್ಕೆ ಏನರಪ್ಪ ನೀವು ಹಿಂಗೆ ಆಡ್ತಾ ಇದ್ದೀರಾ ಅಂತ ಹೇಳಿ ಬೈತು. ಅಮ್ಮಯ್ಯನೂ ಬಂದೈತಲ್ವ, ಹೊರಗೆ ಕುತ್ಕೊಂಡೈತಿ. ಸುಮ್ಮನಿರು, ಅಮ್ಮಯ್ಯಗೇನೇ ಬಿಡಲಿಲ್ಲ ಅವರು. ಬಂದೈತೆ ಅತ್ತೆ ಎಲ್ಲೈತೆ? ಕುತ್ಕೊಂಡೈತಮ್ಮ ಅಮ್ಮಯ್ಯನೂ. ಆಯಮ್ಮಗೂ ಒಂಥರ ಅದು ನೋಡ್ಬಿಟ್ಟು, ನಿಮ್ಮ ಅಮ್ಮ ಹಂಗೆ ಆಡೋದು ನೋಡಿ ಆಯಮ್ಮನಿಗೂ ಒಂಥರ ಇದಾದಂಗೆ ಆಗ್ಬಿಟ್ಟೈತೆ. ನೋಡ್ಬಿಟ್ಟು ಒಂಥರ ಏನೋ ಅಯ್ಯಮ್ಮನ ಮನ್ಸಿಗೆ ಒಂಥರ ಆದಂಗೆ ಆಗ್ಬಿಟ್ಟೈತೆ. ಅದು ಸುಮ್ಮ ಕುಕ್ಕೊಬಿಡ್ತು. ಒಂಥರ ಕೈ ಕಾಲೆಲ್ಲ ಅಯ್ಯಮ್ಮಗೂ ನೋಡಿಬಿಟ್ಟು ನಿಮ್ಮಮ್ಮ ಜ್ವರದೊಡಿಗೆ ಒದ್ದಾಡ್ಬಿಡ್ತು ಹಂಗೇನೆ ಬಿದ್ದಲ್ಲಿ. ಅದಕ್ಕೇನೆ ಕೈ ಕಾಲೆಲ್ಲ ಇದು ಮಾಡ್ಕೊಂಡು ಫುಲ್ ಜ್ವರ ಜಾಸ್ತಿ ಆಗ್ಬಿಟ್ಟವೆ. ಜ್ವರದೊಡಿಗೆ ಈ ಥರ ಆಗ್ಬಿಟ್ಟೈತೆ ಅಂತ ಇಂಥದ್ದು ಆಗ್ತಾವಂತೆ. ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ಜ್ವರ ಕೆಮ್ಮು ನೆಗಡಿ ಮನುಷ್ಯನಿಗೆ ಸಹಜ. ಆದರೆ ಜ್ವರ ಜಾಸ್ತಿ ಆಗ್ಬಿಟ್ಟವು ನಿಮ್ಮ ಅಮ್ಮನಿಗೆ. ಅಯ್ಯೋ ಸುಮ್ಮನಿರಮ್ಮ, ಅಳಬೇಡ್ರಿ. ಅದು ಯಾಕೆ ಹಂಗೆ ಅಳ್ತೀರಾ? ಏನಾಗಲಿ, ಸುಮ್ಮನಿರಿ, ಚೆನ್ನಾಗಿ ಇದ್ದಾಳೆ. ಅತ್ತೆ ಹೇಳಂತೆ ಅಮ್ಮನಿಗೆ ಏನಾಯ್ತು ಅಂತ. ಏನಿಲ್ಲ ಕಣಮ್ಮ, ಜ್ವರ ಜಾಸ್ತಿ ಆಗ್ಬಿಟ್ಟು ತಲೆಗೇರಿದವಂತೆ. ಡಾಕ್ಟ್ರು ಏನಾಗಲ್ಲ, ಚೆನ್ನಾಗಿ ಆಗ್ತಾಳೆ. ಅದಕ್ಕೆ ಜ್ವರದೊಳಗೆ ಕೈ ಕಾಲೆಲ್ಲ ವೈಬ್ರೇಷನ್ ಆಗಿದ್ವು. ನನಗದು ನೋಡಿ ನನಗೂ ಒಂಥರ ಆಗ್ಬಿಡ್ತು ಮನಸ್ಸಿಗೆ. ಅದಕ್ಕೆ ನಾನು ಸುಮ್ಮನೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾಡಿಕೊಂಡೆ ಅಲ್ಲಿ. ಅವ ಸರಿ ಆಯಿತು. ಏನಾಗಲಿ ಸುಮ್ಮನಿರಮ್ಮ, ಹಂಗೆ ಯಾಕೆ ಹೇಳ್ತಿ ಹರ್ಷಿತಾ? ನೀನು ಹೊಳ್ತಿ ವರ್ಷಿತ ನಿಮ್ಗೆ ಏನಂದ್ರೆ ಬುದ್ಧಿ ಇಲ್ಲ ಇಬ್ಬರೊಳಗೂ. ಇಬ್ಬರೊಳು ಹೊಳ್ತಾ ಇದ್ದೀರಲ್ಲ. ಸುಮ್ಮನಿರಿ, ಏನಾಗಿಲ್ಲ ಅಂತ ಹೇಳ್ತಾ ಇದೀವಿ ಗುಳೋ ಅಂತ ಸುಮ್ಮನೆ ಹೊಳ್ತಾ ಇದ್ರೆ ಡಾಕ್ಟ್ರು ಬಂದು ಬೈತಾರೆ ಇವಾಗ ನೋಡು. ಸುಮ್ಮನಿರು. ಸುಮ್ಮನಿರಿ, ಸಮಾಧಾನ ಮಾಡ್ಕೊಳ್ರಮ್ಮ. ದೀಕ್ಷಾ ಸುಮ್ಕಿರಮ್ಮ, ಅಳ್ಬೇಡ. ಸಂಗೀತ ಸುಮ್ಮನಿರಮ್ಮ, ವರ್ಷಿತ ಸುಮ್ಮನಿರಮ್ಮ, ಹರ್ಷಿತಾ ಸುಮ್ಮನಿರಮ್ಮ, ಅಳ್ಬೇಡ. ಸುಮ್ಮನಿರ್ರಿ, ಅಳಬಾರ್ದು. ಸುಮ್ಮನಿರ್ರಿ, ಏನಾಗಿಲ್ಲ, ಚೆನ್ನಾಗಿ ಆಗ್ತಾಳೆ. ಸುಮ್ಮನಿರೋದು, ಜ್ವರ ಜಾಸ್ತಿ ಆಗ್ಯಾವ ಅಷ್ಟೇನೆ. ಸುಮ್ಮನಿರಮ್ಮ, ಏನು ಮಾಡೋಕ್ಕಲ್ಲ, ಸುಮ್ಮನಿರ್ರಿ, ಆಗೋದಾಗೈತೆ. ಡಾಕ್ಟ್ರು ಬಂದರು. ಡಾಕ್ಟ್ರೇ ಏನಾಗಿದೆ ಡಾಕ್ಟ್ರೇ? ಇಲ್ಲಿ ನೋಡಿ, ಯಾರು ನೀವೆಲ್ಲ ಇಷ್ಟೊಂದು ಜನ ಇಲ್ಲಿ? ಸರ್, ನಾವು ಶಾಂತಮ್ಮವ್ರ ಕರಡೆ ಅವರು. ಅಯ್ಯೋ, ಇಷ್ಟೊಂದು ಜನನಾ? ಒಬ್ರು ಪೇಷಂಟ್ಗೆ ಇಷ್ಟೊಂದು ಜನ ಬೇಡಪ್ಪ. ಎಲ್ಲ ಹೊರಗಡೆ ಹೋಗಿ. ಒಬ್ರು ಮಾತ್ರ ಇರಬೇಕು ಒಬ್ರು ಪೇಷಂಟ್ ಹತ್ರ. ನೀವೆಲ್ಲ ಹೊರಗಡೆ ಹೋಗ್ರಿ. ಇಷ್ಟೊಂದು ಜನ ಇದ್ರೆ ಪೇಷಂಟ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ. ನೀವೆಲ್ಲ ಹೋಗಿ, ಹೊರಗಡೆ ಹೋಗಿ. ಅಲ್ಲ ಡಾಕ್ಟ್ರ್, ಏನಾಗೈತೆ ಅಂತ ಅವರೆಲ್ಲ ಮಕ್ಕಳು ಡಾಕ್ಟ್ರ್, ಎಮ್ಮೂರು ಮಕ್ಕಳು. ಅದಕ್ಕೆ ಅವರಿಗೆ ತುಂಬ ಭಯ ಆಗ್ಬಿಟ್ಟೈತಿ. ಏನಾಗೈತೆ ಅಂತ ಹೇಳ್ರಿ ಡಾಕ್ಟ್ರ್, ನಿಮ್ಮ ಬಾಯಾಗಿಂದನ. ಇಲ್ಲಿ ನೋಡ್ರಮ್ಮ, ಏನೂ ಆಗಿಲ್ಲ. ಅವ್ರಿಗೆ ಜ್ವರ ತುಂಬ ಜಾಸ್ತಿ ಆಗ್ಬಿಟ್ಟು ತಲೆಗೆ ಏರ್ಬಿಟ್ಟಿದ್ದಾವೆ ಜ್ವರ. ಅದಕ್ಕೆ ಅವ್ರಿಗೆ ಕೈ ಕಾಲೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಅದಕ್ಕೆ ಅವ್ರಿಗೆ ಮೆಡಿಸನ್ ಎಲ್ಲ ಕೊಟ್ಟಿದ್ದೀವಿ. ಐ.ಸಿ.ಯು ವಾರ್ಡಲ್ಲಿ ಇದ್ದಾರೆ. 1 ದಿವಸ 2 ದಿವಸ ಐ.ಸಿ.ಯು ವಾರ್ಡಲ್ಲಿ ಇರಲಿ ಅವರು. ನೆಕ್ಸ್ಟ್ ಆಮೇಲೆ 3ನೇ ದಿವಸ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಚೆನ್ನಾಗಾದರೆ 3ನೇ ದಿನದ ಡಿಸ್ಚಾರ್ಜ್ ಮಾಡ್ತೀವಿ. 2-3 ದಿನ ಅಡ್ಮಿಟ್ ಆಗಲೇಬೇಕು. ಯಾಕಂದರೆ ಮೆಡಿಸನ್ ಹಾಕಬೇಕು. ಅವ್ರಿಗೆ ಜ್ವರ ಜಾಸ್ತಿ ಆಗಿರೋದ್ರಿಂದ ಮೆಡಿಸನ್ ಹಾಕಬೇಕು. ಅದಕ್ಕೆ ಏನೂ ಆಗಿಲ್ಲ, ಭಯಪಡೋ ಅಂಥದ್ದೇನಿಲ್ಲ. ಫಸ್ಟ್ ಎಲ್ಲ ಒಬ್ಬರು ಪೇಷಂಟ್ ಹತ್ರ ಒಬ್ಬರು ಇದ್ದು ಎಲ್ಲ ಹೋಗ್ಬಿಡು. ಇಷ್ಟೊಂದು ಜನ ಹಾಸ್ಪಿಟ್ಲಲ್ಲಿ ಇರಬಾರ್ದು. ಓಕೆ, ನಾವು ಒಬ್ಬರು ಪೇಷಂಟ್ಗೆ ಇಷ್ಟೊಂದು ಜನ ಇರಬಾರ್ದು. ಇಲ್ಲಿ ಬೇರೆ ಬೇರೆ ಪೇಷಂಟ್ಗಳು ಇರ್ತಾರೆ. ಅವರಿಗೆ ನಿಮ್ಮಿಂದ ಅವರಿಗೆಲ್ಲ ತೊಂದರೆ ಆಗುತ್ತೆ. ಸರಿನಾ? ಹೊರಟೋಗಿ, ಎಲ್ಲ ಹೊರಟೋಗ್ಬಿಡಿ. ಸರಿ ಸರ್, ಆಯಿತು, ಹೋಗ್ತೀವಿ ಸರ್. ಬೇಗ ಹೊರಡಿ. ಇಲ್ಲಿ ನಿಂತ್ಕೊಂಡು ಅಳೋದಾಗಲಿ, ಇಲ್ಲಿ ನಿಂತ್ಕೊಂಡು ಮಾತಾಡೋದೆಲ್ಲ ಮಾಡಿಬಿಟ್ರೆ ಬೇರೆ ಪೇಷಂಟ್ಗಳಿದ್ದಾವೆ. ಅದಕ್ಕಾಗಿ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಸರಿನಾ? ನಿಮ್ಮ ಪೇಷಂಟ್ ಹಂಗೆ ಅವರು ಎಲ್ಲ ಬಂದಿರ್ತಾರಲ್ಲ, ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಸರಿ ಆಯಿತು ಡಾಕ್ಟ್ರೆ. ನೋಡ್ರಿ, ಏನು ಆಗಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ರಲ್ಲ. ಹರ್ಷಿತಾ, ನೀನು ಒಬ್ಳಿರಮ್ಮ, ನೀವೆಲ್ಲನ ಹೋಗ್ರಿ. ನೀವೆಲ್ಲ ಹೋಗ್ಬಿಡಿ. ಹೋಗಿ ಪಾಪನ ಬೇರೆ ಬಿಟ್ಟು ಬಂದೇ ಇರ್ತಲ್ಲ, ನಿಮ್ಮ ಅಪ್ಪ ಐತೆ, ಹೋಗ್ರಮ್ಮ. ಅಲ್ಲಿಗೆ ಹೋಗಿ ಮನೆ ತಕ್ಕ ಹೋಗ್ಬಿಡ್ರಿ. ಸಾರು ಇದ್ರೆ ಸುಮ್ಮನೆ ಯಾಕೆ? ರಾಜು, ನಾನು ಹೋಗ್ತೀನಿ. ಅಣ್ಣ ಹೋಗ್ಬಿಡು. ಇವಾಗ ಇವ್ರಿಗೆ ಬೇರೆ ಫೋನ್ ಮಾಡಿದ್ದೀನಿ, ನಮ್ಮ ಮನೆಯವ್ರು ಬೇರೆ ಬರ್ತಾರೆ, ಗೌತಮ್ ಬೇರೆ ಬರ್ತಾರೆ. ಹೋಗ್ಬಿಡ್ರಿ. ನಾನು ವರ್ಷಿತನೂ ಇರಲಿ, ವರ್ಷಿತ ಒಬ್ಳು, ಸಂಗೀತನೂ ದೀಕ್ಷಾ ಊರಿಗೆ ಹೋಗ್ತಾರೆ. ಪಾಪ ಇದ್ದಾನೆ. ಸಂಗೀತ, ನೀನು ಊರಿಗೆ ಹೋಗ್ಬಿಡು. ಅತ್ತೆ, ನೀನು ಹೋಗ್ತೀಯ ಊರಿಗೆ? ಹೋಗ್, ನಮ್ಮ ಇನ್ನೇನು ಮಾಡೋಣ, ಡಾಕ್ಟ್ರು ಬೈತಾರಲ್ಲ, ಸುಮ್ಮನೆ ಇಲ್ಲೇ ಕಾಸಕಂಜನ ಇತ್ಕೊಂಡು ಅಂತ. ಹೋಗ್ಬಿಡ್ರಿ ನೀವು. ಸುಮ್ಮನೆ ಬೈತಾರೆ. ಯಾಕೆ ಸುಮ್ಮನೆ ಇಲ್ಲಿ ನರ್ಸ್ಗಳು ಬಂದರೆ ಅವ್ರದ್ದು ಬೈತಾರೆ. ನಾವು ಅರ್ಥ ಮಾಡ್ಕೋಬೇಕು. ನಾವು ಒಬ್ರು ಇದಾಗಿ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಹರ್ಷಿತಕ್ಕ ಇರ್ತೀವಿ. ನೀವೆಲ್ಲ ಹೊರಟು ಬಿಡಿ. ರಾಜ್ ಅವ್ರು ಇರ್ತಾರೆ. ಅವ್ರು ಬರ್ತಿದ್ದಂಗೆ ಗೌತಮ್ ಎಲ್ಲ ಬರ್ತಿದ್ದಂಗೆ, ಭಾವನು ಗೌತಮ್ ಬರ್ತಿದ್ದಂಗೆ ಅವರು ಬರ್ತಾರೆ. ಬಿಡು, ರಾಜಪ್ಪನೂ ಇರ್ಲಮ್ಮ, ಒಬ್ರಿಗೊಬ್ರು ಇರಬೇಕು. ಇಲ್ಲಿ ನೋಡ್ರಿ, ವರ್ಷಿತಾ, ನಾವು ಹೋಗ್ಬಿಟ್ಟು ನಾನು ಸಂಗೀತ ದೀಕ್ಷಾ ಊರಿಗೆ ಹೋಗ್ತೀವಿ. ರಾಜಂಟಿ ಅವ್ರು ನಾವೆಲ್ಲ ಹೋಗ್ಬಿಡ್ತೀವಿ. ಹೋಗಿ ಸಾಯಂಕಾಲ ಬೆಡ್ಶೀಟ್ ತೊಗೊಬರ್ತೀನಿ. ಸೊಳ್ಳೆ ಇದ್ದಾವೆ ಇಲ್ಲಿ. ನಿಮಗೆಲ್ಲ ಬೆಡ್ಶೀಟ್ ತೊಗೊಂಡು ಊಟ ತೊಗೊಂಡು ಬರ್ತೀನಿ. ಇಲ್ಲೇ ಇರ್ರಿ ನೀವು. ನೋಡಿದ್ರಲ್ಲ ವೀಕ್ಷಕರೇ, ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಬರ್ಬೇಕಾದ್ರೆ ಆ ಆಟೋದಲ್ಲಿ ಕರ್ಕೊಂಬರೋಣ ಅಂತ ಹೋಗ್ತಿದ್ವಿ. ಅದು ತುಂಬ ಸುಸ್ತಾಗ್ತೈತೆ ಅಂತ ಅಲ್ಲೇ ಕೂಸೆ ಬಿದ್ದುಬಿಡ್ತು. ಮತ್ತು ನಾನು ಕಾರ್ ತೊಗೊಂಡು ಬಂದ್ವಿ. ಕಾರ್ ತೊಗೊಂಡು ಬಂದು ಕರ್ಕೊಬರ್ಬೇಕಾದ್ರೆ ಅಲ್ಲೇ ಒಂಥರ ಜ್ವರದ್ದು ಫುಲ್ ಜ್ವರ ಜಾಸ್ತಿ ಆಗ್ಬಿಟ್ಟು ತಲೆಗೇರ್ಬಿಟ್ಟು ಕೈ ಕಾಲೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗಿದ್ವು ಶಾಂತಮ್ಮನಿಗೆ. ಏನು ಮಾಡೋಕ್ಕಾಗಲ್ಲ, ಇಂಥವೆಲ್ಲ ಇದ್ದೇ ಇರ್ತವೆ. ಅದಕ್ಕೆ 4 ಜನನೂ ಗೋಳ ಆಡ್ತಾ ಇದ್ದಾರೆ ಇವರು.
ಅಯ್ಯೋ ಏನು ಮಾಡಲಿ, ಇಂಥ ಪರಿಸ್ಥಿತಿ ಪಾಪ ಇವಾಗ ಬೇರೆ ಮನೆ ಕಟ್ತಾ ಇದ್ದಾರೆ, ಇಂಥದ್ರಲ್ಲಿ ಇಂಥ ಬೇರೆ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ. ಇವತ್ತು ನೋಡ್ರಿ ಎಲ್ಲ ಹೆಣ್ಮಕ್ಳು ಇರೋದಕ್ಕೆ ಹೆಂಗೆ ಬಂದು ನೋಡ್ತಾ ಇದ್ದಾರೆ ಪಾಪ. ಏನು ಫುಲ್ಲು ವೈಬ್ರೇಷನ್ ಆಗ್ಬಿಟ್ಟಿದ್ದು, ಜ್ವರ ಜಾಸ್ತಿ ಆಗ್ಬಿಟ್ಟೈತೆ. ಫುಲ್ ಅಂದರೆ ಫುಲ್ ಅದೆಷ್ಟು ಡಿಗ್ರಿ ಜಾಸ್ತಿ ಆಗ್ಬಿಟ್ಟಿತ್ತಂತೆ. ಡಾಕ್ಟ್ರು ಚೆನ್ನಾಗಿ ಬೈದರು, ಇಷ್ಟೊಂದು ಜ್ವರ ಆಗೋವರೆಗೂ ನೀವೇನು ಮಾಡ್ಕೊಂಡಿದ್ರಿ ಅಂತ ಹೇಳಿ. ಮೊದಲು ಯಾವುದೋ ಫಸ್ಟ್ನೇ ದಿನವೇ ಜ್ವರ ಬಂದಿದ್ದ ತಕ್ಷಣ ಬಂದಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ. ಯಾರೇ ಆಗಲಿ ವೀಕ್ಷಕರೇ, ಸ್ವಲ್ಪ ಏನಾದ್ರೂ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂತು ಅಂದರೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕು. ನಾವು ತಾಚಾರ ಮಾಡಬಾರ್ದು. ನೋಡು, ಒಂದೇ ದಿವಸ ಅದು ಯಾವುದೋ ಒಂದು ಕ್ಲಿನಿಕ್ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ, ಅಲ್ಲಿ ಸರಿಯಾಗಿ ನೋಡಿಲ್ಲ. ಈ ಇಂಜೆಕ್ಷನ್ ಸರಿಯಾಗಿ ಎಂತ ಮಾಡಿದ್ರು ಏನೋ ಮಾಡ್ತಾರೆ, ಆದರೆ ಜ್ವರ ಜಾಸ್ತಿ ಇರೋದ್ರಿಂದ ಕಡಿಮೆ ಆಗಿಲ್ಲ. ಬೇಗನೆ ಸ್ವಲ್ಪ ಎಚ್ಚೆತ್ಕೋಬೇಕು. ಆಗಲಿಲ್ವಾ ಬೇಗ ಹಾಸ್ಪಿಟ್ಲಿಗೆ ಹೋಗ್ಬಿಡ್ಬೇಕು. ನಾವು ಸ್ವಲ್ಪ ಏನಾದ್ರೂ ಇವಾಗ ಮೈ ಮರೆತ್ರೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಅಲ್ವಾ ವೀಕ್ಷಕರೇ ಹೇಳ್ತಾ ಇರೋದು. ಓಕೆ ವೀಕ್ಷಕರೇ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.